ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ಗೆ ಸೈನ್ಸ್ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇಷ್ಟು ಓದ್ಕೊಂಡ್ರೆ ಸಾಕು ನೀವು ಆರಾಮಾಗಿ ಸೈನ್ಸ್ ವಿಷಯದಲ್ಲಿ 40+ ಮಾರ್ಕ್ಸನ್ನು ಗಳಿಸ್ಬೋದು. ಇದು ಕೇವಲ ಪ್ರಿಪರೇಟರಿ ಎಕ್ಸಾಮ್ ಮಾತ್ರವಲ್ಲ, ಅನ್ಯುವಲ್ ಎಕ್ಸಾಮು ಕೂಡ. ಸೊ ಎರಡು ಎಕ್ಸಾಮ್ಗೆ ಇದೇ ಪ್ಯಾಕೇಜು. ತಾಪದೆ ನೋಡ್ಕೊಳ್ಳಿ ಇದನ್ನ ಆರಾಮಾಗಿ. ನೀವು ಇಂಗ್ಲೀಷ್ ಮೀಡಿಯಂ ಆಗಿದ್ರೇನು ಸೈನ್ಸ್ ವಿಷಯದಲ್ಲಿ 40+ ಮಾರ್ಕ್ಸನ್ನು ಗಳಿಸ್ಬೋದು. ತಾಪದೆ ಕೊನೆಯವರೆಗೆ ನೋಡಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ನಾನು ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತೀನಿ, ತಾಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಾಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ಬಗ್ಗೆ ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಇರ್ತವೆ, ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರಾ ಜೊತೆಗೆ ಹುಡುಗನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರು ಫ್ರೆಂಡ್ಸ್ ಬಗ್ಗೆ 10th ಇಂಗ್ಲೀಷ್ ಮೀಡಿಯಮು ಅವರು ಶೇರ್ ಬಿಟ್ಟು ಹೇಳಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮತ್ತು ತುಂಬ ಜನ ಕೇಳ್ತಾ ಇರ್ತೀರಾ ಇಂಗ್ಲೀಷ್ ಮೀಡಿಯಮ್ ಅಂತ. ಸೊ ನಿಮ್ಗೆ ಸ್ಪೆಷಲಾಗಿ ಇಂಗ್ಲೀಷ್ ಮೀಡಿಯಮ್ ಬೇಕಂದರೆ ನಿಮ್ಮ ಸಪೋರ್ಟ್ ಬೇಕು. ಸೊ ತಪ್ಪದೆ ಪ್ರತಿಯೊಬ್ಬ ಫ್ರೆಂಡ್ಸು ಶೇರ್ ಮಾಡಿಟ್ಟು ಹೇಳಿ. ಅವರು ಕೂಡ ನೀವು ಶೇರ್ ಮಾಡಿದರೆ ಮಾತ್ರ ನೆಕ್ಸ್ಟ್ ನಿಮಗೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಎಲ್ಲ ವಿಡಿಯೋಗಳು ಬರ್ತವೆ. ತಪ್ಪದೆ ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿದರೆ ಮಾತ್ರ ನಮಗೆ ನೆಕ್ಸ್ಟ್ ಎಲ್ಲ ವಿಡಿಯೋ ಬರ್ತವೆ. ಸೊ ನೀವು ನೋಡಿಲ್ಲ ಅಂತ ಅಂದರೆ ಸೊ ವೇಸ್ಟ್ ಆಗ್ತದೆ. ತಪ್ಪದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು, ಕಡ್ಡಾಯವಾಗಿ ಶೇರ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. ಮೊದಲನೇ ಡ್ರೈವಿಂಗ್ಸ್ ಮೇಲೆ ಟೋಟಲಾಗಿ 12 ಮಾರ್ಕ್ಸ್ ಬರ್ತವೆ. ಓಕೆ, ಇದಕ್ಕೆ ಮುಂಚೆ ನಾವೇನು ಮಾಡೋಣ, ಬ್ಲೂಪ್ರಿಂಟ್ ನೋಡ್ಕೊಂಬರೋಣ. ಬ್ಲೂಪ್ರಿಂಟು ಸೊ ಅಲ್ಲಿ ಯಾವ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರಂತ ಅದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಎಲ್ಲ ಓದೋ ಅವಶ್ಯಕತೆ ಇಲ್ಲ, ಎಲ್ಲ ಪೂರ್ತಿ ಸಿಲೆಬಸ್ ಓದೋ ಅವಶ್ಯಕತೆ ಇಲ್ಲ, ಕೊಟ್ಟಿದ್ದಾರೆ ನೋಡೋಣ. ಸೊ ಇದು ನಿಮ್ಮದು ಮೇನ್ ಬ್ಲೂಪ್ರಿಂಟ್ ನೋಡ್ಕೊಳ್ಳಿ. ಇದು ಫಿಸಿಕ್ಸಿಂದ ನಮಗೆ 27 ಮಾರ್ಕ್ಸ್ ಬರ್ತವೆ, ಕೆಮಿಸ್ಟ್ರಿಯಿಂದ 25 ಮಾರ್ಕ್ಸು, ಬಯಾಲಜಿಯಿಂದ ಟೋಟಲಾಗಿ 28 ಮಾರ್ಕ್ಸು, ಟೋಟಲಾಗಿ 80 ಮಾರ್ಕ್ಸಿಗೆ ಎಕ್ಸಾಮ್ ಬರ್ತದೆ. ಈ ರೀತಿ ನಮಗೆ ಕ್ವಶನ್ನ ತೆಗಿತಾರೆ. ಓಕೆ, ಕ್ವಶನ್ನು ಈ ರೀತಿ ಬರ್ತವೆ. ಆಮೇಲೆ ಡಿಫಿಕಲ್ಟಿ ಲೆವೆಲ್ ನೋಡಿ, ಈಸಿ 30%, ಆವ್ರೇಜು 50%, ಡಿಫಿಕಲ್ಟು 20% ಇರ್ತದೆ. ಕ್ವಶನ್ ನೋಡ್ಕೋಬೋದು. ಈಸಿ 24 ಮಾರ್ಕ್ಸು, ಆವ್ರೇಜು 40 ಮಾರ್ಕ್ಸು, ಡಿಫಿಕಲ್ಟು 60 ಮಾರ್ಕ್ಸ್ ಬರ್ತವೆ. ಇನ್ನು ಟೈಪ್ಸ್ ಆಫ್ ಕ್ವಶನ್ಸು ನೋಡಿ, 1 ಮಾರ್ಕು, 2 ಮಾರ್ಕು, 3 ಮಾರ್ಕ್ಸು, 4 ಮಾರ್ಕ್ಸು ಪ್ರತಿಯೊಂದುವೆ. ಇದನ್ನು ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು 40+ ಮಿಷನ್ ಅಂದರೆ ಪಾಸಿಂಗ್ ಪ್ಯಾಕೇಜ್ ಅಂತ ಅರ್ಥ. ಆರಾಮಿಗೆ 40+ನ ಗಳಿಸ್ಬೋದು. ಮುಂದೆ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು SLC ಅನ್ಯುವಲ್ ಎಕ್ಸಾಮ್ ಸೈನ್ಸ್ ಬ್ಲೂಪ್ರಿಂಟ್ 2025-26. ಕ್ವಶನ್ ಟೈಪ್ ಆ್ಯಂಡ್ ಮಾರ್ಕ್ಸ್ ಅಲೋಕೇಟೆಡ್ ಫಾರ್ ಈ ಚಾಪ್ಟರು. ಈ ಚಾಪ್ಟರ್ಗೆ ಈ ರೀತಿ ಮಾರ್ಕ್ಸ್ ಅಲೋಟ್ ಮಾಡಿದ್ದಾರೆ. ಸೊ ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅಷ್ಟೇ ಓದ್ಕೊಳ್ಳಿ. ಸೊ ಎಲ್ಲ ಓದೋಕೋಬೇಡಿ. ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸಿಂದನೂ ಏನು ಓದಬೇಕು, ಓನ್ಲಿ 1 ಮಾರ್ಕ್ ಕ್ವಶನ್ ಓದ್ಕೊಳ್ಳಿ. ಆಮೇಲೆ 3 ಮಾರ್ಕ್ಸು ಆಯ್ತಾ, ಇಷ್ಟು ಸಾಕು. 2 ಮಾರ್ಕ್ಸ್ ಓದೋ ಅವಶ್ಯಕತೆ ಇಲ್ಲ, 4 ಓದೋ ಅವಶ್ಯಕತೆ ಇಲ್ಲ. ಈ ರೀತಿ ಓದ್ಕೋಬೇಕು ನೀವು. ಎಲ್ಲ ಓದಿದರೆ ಆಗೋದಿಲ್ಲ, ಎಲ್ಲ ಓದಿದ್ರೆ ಕವರ್ ಆಗೋದಿಲ್ಲ. ಸೊ ಕರೆಕ್ಟಾಗಿ ಎಷ್ಟು ಓದ್ಕೊಳ್ಳಿ. ಕ್ವಶನ್ ಪೇಪರ್ ಕೂಡ ಇದೇ ಪ್ಯಾಟರ್ನಲ್ಲಿ ಬರ್ತದೆ. ಓಕೆ, ನಾನು ಕೂಡ ಚಾನಲ್ ಕ್ವಶನ್ ಪೇಪರ್ ಆಗಿರ್ತಾನೆ, ಅದು ನೋಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಲೇಬೇಕು. ಸಪೋರ್ಟ್ ಮಾಡಲಿ ಅಂದ್ರೆ ನೆಕ್ಸ್ಟು ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ತಪ್ಪದೆ ಎಲ್ಲರೂ ಶೇರ್ ಮಾಡಬೇಕು, ತಪ್ಪದೆ ಶೇರ್ ಮಾಡಿ. ಓಕೆ, ನೆಕ್ಸ್ಟು ನಾವು ಡೈರೆಕ್ಟಾಗಿ ಕ್ವಶನ್ ನೋಡ್ತಾ ಹೋಗೋಣ. ಒಂದನೇದು ಡ್ರೈವಿಂಗ್ಸು. ಫಿಕ್ಸ್ ನಮಗೆ 12 ಮಾರ್ಕ್ಸು ಇಲ್ಲಿಂದ ಡ್ರೈವಿಂಗ್ಸಲ್ಲಿ ಬರ್ತವೆ. ಅರ್ಥಾಯ್ತಾ, ಡ್ರೈವಿಂಗ್ಸು 12 ಮಾರ್ಕ್ಸಿಗೆ ಬಂದೇ ಬರ್ತವೆ. ಯಾವೆಲ್ಲ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಎಲೆಕ್ಟ್ರಾನಿಕ್ಸ್ ಆಫ್ ವಾಟರು ಈ ಕ್ವಶನ್ ಕೇಳ್ಬೋದು. ಆಮೇಲೆ ರಿಯಾಕ್ಷನ್ ಆಫ್ ಜಿಂಕು ಈ ಕ್ವಶನ್ ನೋಡ್ಬೋದು. ಜಸ್ಟು ನೀವು ಡಯಾಗ್ರಾಮ್ಸ್ ಮಾತ್ರ ನೋಡ್ಕೋಬೇಡಿ. ಡಯಾಗ್ರಾಮ್ಸ್ ಮಾತ್ರ ಅಲ್ಲ, ಅದರ ಪಾರ್ಟ್ಸ್ ಕೂಡ ನೋಡ್ಕೊಳ್ಳಿ. ಅರ್ಥಾಯ್ತಾ, ಪಾರ್ಟ್ಸ್ ಕೂಡ ಇಂಪಾರ್ಟೆಂಟು. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. ಆಮೇಲೆ ಓಪನ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೋಮೋಟಾ ಇದು ಇಂಪಾರ್ಟೆಂಟು. ಆಮೇಲೆ ಹ್ಯೂಮನ್ ಹಾರ್ಟು ಇವೆಲ್ಲ ನಿಮ್ಮ ಟೆಕ್ಸ್ಟ್ನಲ್ಲಿ ನೋಡ್ಕೊಳ್ಳಿ, ಬುಕ್ಕಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕಾಣಿಸ್ತಿಲ್ಲ ಅಂದರೆ ಬುಕ್ಕಲ್ಲಿ ನೋಡ್ಕೊಳ್ಳಿ, ಅಲ್ಲಿವೆ ಎಲ್ಲ ಚಿತ್ರಗಳು. ಅರ್ಥಾಯ್ತಾ, ಎಲ್ಲ ಡಯಾಗ್ರಾಮ್ಸು ಅಲ್ಲಿವೆ. ಇನ್ನು 5 ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್. ಆಮೇಲೆ ಎಲೆಕ್ಟ್ರಾನಿಕ್ಸ್ ರಿಫೈನಿಂಗ್ ಆಫ್ ಕಾಪರ್. ಇನ್ನು ಸ್ಟ್ರಕ್ಚರ್ ಆಫ್ ನೆಫ್ರಾನು, ವೆರಿ ಇಂಪಾರ್ಟೆಂಟು, ಸ್ಟ್ರಕ್ಚರ್ ಆಫ್ ನೆಫ್ರಾನು. ಇನ್ನು LS ಆಫ್ ಹ್ಯೂಮನ್ ಬ್ರೈನು ನೋಡಿ, ಹ್ಯೂಮನ್ ಬ್ರೈನ್ ಎಲ್ಲ ಹ್ಯೂಮನ್ ಹಾರ್ಟು ಈ ಎರಡರಲ್ಲೊಂದು ಪಿಕ್ಸು ನಿಮಗೆ ಪಾರ್ಟ್ ಸಿಯಲ್ಲಿ ಬರ್ತದೆ. ಅರ್ಥಾಯ್ತಾ, ಪಾರ್ಟ್ ಸಿಯಲ್ಲಿ ನಿಮಗೆ ಪಿಕ್ಸು ಈ ಎರಡರಲ್ಲೊಂದು ಕ್ವಶನ್ ಬಂದೇ ಬರ್ತದೆ, 100% ಬರ್ತದೆ. ಜೊತೆಗೆ ಡಯಾಗ್ರಾಮ್ ಜೊತೆಗೆ ನೀವು ಪಾರ್ಟ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಎಲೆಕ್ಟ್ರಿಕ್ ಸರ್ಕ್ಯೂಟು ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎರಡು ಕೂಡ ನೋಡ್ಕೊಳ್ಳಿ ಚಿತ್ರವನ್ನು. ಮೇನ್ ನಮಗೆ ಸಿಂಬಲ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಂಪೋನೆಂಟ್ಸ್ ಇನ್ ಸರ್ಕ್ಯೂಟ್ ಡಯಾಗ್ರಾಮ್ಸು ನೋಡಿ. 1 ಮಾರ್ಕ್ಸಿಗೆ ಸಿಂಬಲ್ ಬಂದೇ ಬರ್ತವೆ. ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ 1 ನೋಡಿದ್ದೀರಾ, 1 ಮಾರ್ಕ್ಸ್ ಕೊಟ್ಟಿದ್ದಾರಲ್ವಾ. ಸೇಮು ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಪ್ರಿಪರೇಟರಿ ಎಕ್ಸಾಮ್ 2 ಆಗಿರ್ಬೋದು. ಸೊ 1 ಮಾರ್ಕ್ಗೆ ಸಿಂಬಲ್ ಕೇಳ್ತಾರೆ. ಸೊ ನೇಮ್ ನೋಡ್ಕೊಳ್ಳಿ, ಜೊತೆಗೆ ಸಿಂಬಲ್ ನೋಡ್ಕೊಳ್ಳಿ. 1 ಮಾರ್ಕ್ಸ್ಗೆ ಬರ್ತದೆ ಇಷ್ಟು ನೋಡ್ಕೊಂಡ್ರೆ 1 ಮಾರ್ಕ್ಸು ಫಿಕ್ಸು. ನೇಮ್ ನೆನ್ಪಿಟ್ಕೊಳ್ಳಿ, ಅದ್ರ ಜೊತೆಗೆ ಅದರ ಸಿಂಬಲ್ ನೆನ್ಪಿಟ್ಕೊಳ್ಳಿ. ಓಕೆ, ಸಿಂಬಲ್ ಇಂಪಾರ್ಟೆಂಟು. ಸೊ ಇದೇ ರೀತಿ ಎಲ್ಲ ಚಿತ್ರ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಕಡಿಮೆ ಅಂದರು 12 ಮಾರ್ಕ್ಸ್ ಬರ್ತವೆ.
ಓಕೆ, ಇದೇ ರೀತಿ ಎಲ್ಲ ಚಿತ್ರವೇ ನೋಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡಿಬಿಟ್ಟು. ಆಮೇಲೆ 16 ರೇ ಡಯಾಗ್ರಾಮ್ಸ್ ಕೂಡ ಕೇಳ್ತಾರೆ ನಿಮಗೆ. ರೇ ಡಯಾಗ್ರಾಮ್ಸ್ ಆಫ್ ಕನ್ಕೇವ್ ಮಿರರ್ ಕೇಳ್ಬೋದು, ಅರ್ಥ ಆಯ್ತಾ? ಕನ್ಕೇವ್ ಮಿರರ್ ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಸೊ ಎರಡರಲ್ಲಿ ಒಂದು ಬರ್ತವೆ, ಕನ್ಕೇವ್ ಮಿರರ್ ಬರ್ಬೋದು, ಒಟ್ಟಲ್ಲಿ ನೋಡ್ಕೊಳ್ಳಿ ಆ ಚಿತ್ರಗಳನ್ನ. ಆಮೇಲೆ ಕನ್ವೆಕ್ಸ್ ಲೆನ್ಸ್ ಆಗಿರ್ಬೋದು, ಇಲ್ಲ ಕನ್ಕೇವ್ ಮಿರರ್, ಈ ಎರಡರಲ್ಲಿ ಒಂದು ಬರ್ತವೆ. ಸೊ ನೋಡ್ಕೊಳ್ಳಿ ಆ ಚಿತ್ರಗಳನ್ನು. ಇವೆಲ್ಲ ಬುಕ್ಕಲ್ಲಿವೆ, ಸೈನ್ಸ್ ಬುಕ್ಕಲ್ಲಿವೆ, ಅಲ್ಲಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಓಕೆ, ನಂತರ ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ SI ಯೂನಿಟ್ಸು 2 ಮಾರ್ಕ್ಸಿಗೆ ಕೇಳ್ತಾರೆ. ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ SI ಯೂನಿಟ್ 2 ಮಾರ್ಕ್ಸ್ ಬರ್ತವೆ, ತುಂಬಾ ಈಸಿ. ಎಲೆಕ್ಟ್ರಿಸಿಟಿ ಏನಾಗ್ತದೆ, ಕಿಲೋ ವ್ಯಾಟ್ ಅವರು, ಅದನ್ನ ಯಾವ ರೀತಿ ಕರಿತೀವಿ ನಾವು, kWh ಅಂತ ಕರಿತೀವಿ. ಆಮೇಲೆ ಎಲೆಕ್ಟ್ರಿಕ್ ಕರೆಂಟು, ಆಂಪಿಯರ್, A ಮೀನ್ಸ್ ಆಂಪಿಯರ್, V ಮೀನ್ಸ್ ವೋಲ್ಟ್. ಓಮನ್ನು ಯಾವ್ದು ಗುಡಿಸುತ್ತೇವೆ ನೋಡಿ, ಸ್ಯಾಂಬಲ್ನ ನೋಡಿ, ಸಿಂಬಾಲು ಕೋಲಂಬು C, ವ್ಯಾಟು W, ಡಿಪ್ಟರು D ಬರ್ತದೆ. ನಂತರ ಕ್ವಶನ್ ಬರ್ತದೆ ನೋಡಿ, ಲಿಸ್ಟಿಂಗ್ ಔಟ್ ದ ಯೂಸಸ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ಕಾಂಪೌಂಡ್ಸ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಯಾವೆಲ್ಲ ಇಂಪಾರ್ಟೆಂಟು, ಸೋಡಿಯಂ ಕಾರ್ಬೊನೇಟ್, ವಾಷಿಂಗ್ ಸೋಡಾ ಆಗಿರ್ಬೋದು, ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಇವೆಲ್ಲ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಎಥನೋಯಿಕ್ ಆ್ಯಸಿಡು, ನಂತರ ಈಸ್ಟರ್ಸು ನಿಮಗೆ ಎಷ್ಟು ಬರ್ಬೋದು, 2 ಮಾರ್ಕ್ಸಿಗೆ ಕ್ವಶನ್ ಬರ್ತವೆ, 3 ಮಾರ್ಕ್ಸಿಗೆ ಬರ್ತವೆ, 2 or 3 ಮಾರ್ಕ್ಸು, ಕೆಲಸ 2 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. ಓಕೆ, ನಂತರ ಲಿಸ್ಟಿಂಗ್ ಔಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಡಿಗೆಸ್ಟ್ ಟು ಎಂಜಿಮ್ಸು 1 or 2 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಲಿಸ್ಟಿಂಗ್ ಔಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಡ್ಕೊಳ್ಳಿ. ಪ್ಲ್ಯಾಂಟ್ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ಸು, ಆಕ್ಸಿನ್ ಫಂಕ್ಷನ್ಸು, ಜಿಬರ್ಲಿನ್ಸ್ ಫಂಕ್ಷನು, ಸೈಟೋಕಿನಿನ್ಸ್ ಫಂಕ್ಷನ್ನು ನೋಡ್ಕೊಳ್ಳಿ, ಎಲ್ಲ ಕೂಡ ನೋಡ್ಕೊಳ್ಳಿ. ಸೊ ಅದರಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ರಿಮೆಂಬರ್ ಲಿಸ್ಟ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹಾರ್ಮೋನ್ ದೇ ಸೆಕ್ರೇಟ್ ಆ್ಯಂಡ್ ದೇರ್ ಫಂಕ್ಷನ್, ಇದು 2 ಮಾರ್ಕ್ಸ್ಗೆ. ಗ್ಲ್ಯಾಂಡು, ಹಾರ್ಮೋನು, ಫಂಕ್ಷನು. ಪಿಟ್ಯೂಟರಿ ಗ್ಲ್ಯಾಂಡು ನೋಡಿ, ಗ್ರೋತ್ ಹಾರ್ಮೋನು ಆಗ್ತದೆ, ಫಂಕ್ಷನ್ ನೋಡ್ಕೊಳ್ಳಿ. ಇನ್ನು ಥೈರಾಯ್ಡ್ ಗ್ಲ್ಯಾಂಡು, ಅಡ್ರಿನಲ್ ಗ್ಲ್ಯಾಂಡು, ಇನ್ನು 3 ಇವೆ, ಅವ್ನು ನೋಡ್ಕೊಳ್ಳಿ. ಆಮೇಲೆ ಫಂಕ್ಷನಲ್ ಗ್ರೂಪ್ಸ್ ಆಫ್ ಹೈಡ್ರೋಕಾರ್ಬನ್ ಕಂಪೌಂಡ್ಸು, 2 ಮಾರ್ಕ್ಸಿಗೆ ಕ್ವಶನ್ ಬರ್ತದೆ, ಇದನ್ನು ಕೂಡ ನೋಡ್ಕೊಳ್ಳಿ. ನಂತರ ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸು 4 ಮಾರ್ಕ್ಸಿಗೆ ಕೇಳ್ತಾರೆ ಡಿಫ್ರೆನ್ಸು, ಅರ್ಥ ಆಯ್ತಾ? 4 ಮಾರ್ಕ್ಸಿಗೆ ಕೇಳೋದಲ್ಲ, ಆಲ್ಮೋಸ್ಟ್ 2 or 3 ಮಾರ್ಕ್ಸಿಗೆ ಕೇಳ್ತಾರೆ. ಒಟ್ಟಿನಲ್ಲಿ ಇಲ್ಲಿಂದ 4 ಮಾರ್ಕ್ಸ್ ಬರ್ಬೋದು, ಅರ್ಥ ಆಯ್ತಾ? ಎಲ್ಲ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಬರ್ಬೋದು, ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸು. ಸೊ ಎಲ್ಲ ಕಡೆ ಕವರ್ ಆಗಿವೆ, ನೋಡ್ಕೊಳ್ಳಿ. ನಂತರ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಿಂಪಲ್ ಕ್ವಶನ್ ಆನ್ಸರ್ಸು 20 ಮಾರ್ಕ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಿಂಪಲ್ ಕ್ವಶನ್ ಆನ್ಸರ್ಸು 20 ಮಾರ್ಕ್ಸ್ಗೆ ಡೆಫಿನೆಟ್ಲಿ ಬರ್ತವೆ. ಸ್ಟೇಟ್ಸ್ ಓಮ್ಸ್ ಲಾ ಆಗಿರ್ಬೋದು, ಡಿಫೈನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಗಿರ್ಬೋದು, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಫೆನ್ಸು, ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗು, ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸು, ಎಲ್ಲೂ ಕೂಡ ಇಂಪಾರ್ಟೆಂಟು. ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ಡಿಫೈನ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ವೆರಿ ಇಂಪಾರ್ಟೆಂಟು. ಡಿಫೈನ್ ರೈಟ್ ಹ್ಯಾಂಡ್ ಥಂಬ್ ರೂಲು. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸು. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಕವರ್ ಆಗಿ 40 ಮಾರ್ಕ್ಸ್ಗೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನಾನು ಜಸ್ಟ್ ಸಾಲ್ವ್ ಮಾಡ್ತಾ ಇರ್ತೀನಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಎಲ್ಲ ನೋಡ್ಕೊಳ್ಳಿ. ಓಕೆ, ಸೊ ಇಷ್ಟು ಎಲ್ಲ ಕ್ವಶನ್ಗಳು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ ಇರ್ಬೋದು, ಅನ್ಯುವಲ್ ಎಕ್ಸಾಮ್ ಇರ್ಬೋದು, 2 ಎಕ್ಸಾಮ್ಗೆ ರಿಪೀಟ್ ಆಗ್ತವೆ ಕ್ವಶನ್ಗಳು. ಸೊ ಸಾಧ್ಯ ಆದರೆ ಇನ್ನೊಂದು ಕ್ವಶನ್ ಬರೋಕಿರ್ತೀನಿ, ಇನ್ನೊಂದು ಕ್ವಶನ್ ಬರೋಕಿರ್ತೀನಿ, ಅದು ನೋಡ್ಕೊಳ್ಳಿ, ಚೆನ್ನಾಗಿರ್ತದೆ, ಅದಕ್ಕೆ ನೋಡ್ಕೊಳ್ಳಿ. ಆರಾಮಾಗಿ ಪಾಸ್ ಆಗ್ತಾರೆ ಮತ್ತು ಸ್ಕೋರ್ ಕೂಡ ಮಾಡ್ಕೋತಾರೆ. ತಪ್ಪದೆ ಬೋರ್ಡ್ ಮೇಲೆ 4 ಕ್ವಶನ್ ಬಿಟ್ಟಿದ್ದಾರೆ, 4 ಮಾರ್ಕ್ ಕ್ವಶನ್ ಬಿಟ್ಟಿದ್ದಾರೆ, 4 ಮಾರ್ಕ್ ಕ್ವಶನ್ ನೋಡ್ಕೊಳ್ಳೇಬೇಕು. ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ ಪೇಪರ್ ಬರುವಂಥದ್ದು. ತಪ್ಪದೆ ನೋಡ್ಕೋಬೇಕು, ಕಡ್ಡಾಗಿ ನೋಡ್ಕೊಳ್ಳಿ. ಚಾನಲ್ ನಿಮಗೆ ಎಲ್ಲ ಆನ್ಸರ್ಸ್ ಹಾಕಿರ್ತೀನಿ ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ. ಓಕೆ, ಗ್ಲೂಕೋಸ್ ಬ್ರೇಕ್ ಡೌನ್ ಇನ್ ವೇರಿಯಸ್ ಸೆಲ್ಸು ಇಂಪಾರ್ಟೆಂಟು, 3 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಸೊ ಪಾಸ್ ಮಾಡಿಬಿಟ್ಟು ಎಲ್ಲ ನೋಡ್ಕೊಳ್ಳಿ. ಸೊ ಓಕೆ, ಇಷ್ಟೊಂದು ಪ್ಯಾಕೇಜು. ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಜೊತೆಗೆ ನೆಕ್ಸ್ಟ್ ನೋಡೋಣ, ಸ್ಕೋರಿಂಗ್ ಪ್ಯಾಕೇಜ್ಗಳು ಹಾಕ್ತೀನಿ, ವೆಯ್ಟ್ ಮಾಡಿ ಕಮೆಂಟ್ ಮಾಡಿ. ಎಲ್ಲ ಸ್ಕೋರಿಂಗ್ ಪ್ಯಾಕೇಜ್ ಬೇಕು, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.